ಕರ್ನಾಟಕ ರಾಷ್ಟ್ರ ಪಕ್ಷದ ಹಾವೇರಿ ಜಿಲ್ಲಾಧ್ಯಕ್ಷ. ಇಂದು ನನ್ನ ಜೊತೆ ನಮ್ಮ ಪಕ್ಷದ ಹಾವೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಯಲ್ಲಪ್ಪ ಕಾಶೆಟ್ಟಿಯವರು, ಅದೇ ರೀತಿ ಕಾರ್ಯದರ್ಶಿಯಾದ ಹಾವೇರಿ ಜಿಲ್ಲಾ ಕಾರ್ಯದರ್ಶಿಯಾದ ಚರಣ್ ರಾಜ್ ವಾಡ್ನವರು, ಹಾಗೆಯೇ ಈಗ ಹೊಸ ನೂತನ ತಾಲೂಕು ಕಮಿಟಿ ಅಂದರೆ ಹಾವೇರಿ ತಾಲೂಕು ಕಮಿಟಿಯ ತಾಲೂಕು ಅಧ್ಯಕ್ಷರಾದ ಹನುಮಂತಪ್ಪ ಬಸಪ್ಪ ದುಗ್ಗತ್ತಿಯವರು, ತಾಲೂಕು ಉಪಾಧ್ಯಕ್ಷರಾದ ಕರಬಸಪ್ಪ ವಾಸಪ್ಪ ಕುಸ್ಕೂರವರು, ಹಾಗೆ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಶಬೀರ್ ಅಹಮದ್ ಹಿರೇಬಿದ್ರಿ ಅವರು, ತಾಲೂಕು ಕಾರ್ಯದರ್ಶಿ ಭಟ್ರಪ್ಪ ಶರಣಪ್ಪ ಹಳ್ಳಿಯವರು ಇಂದು ನಮ್ಮ ಜೊತೆ ಇದ್ದಾರೆ. ಅಂದರೆ ಈಗ ನಾವು ಹಾವೇರಿಯ ಇದು ರಾಣೆಬೆನ್ನೂರಿನ ಒಂದು ಪ್ರವಾಸಿ ಮಂದಿರದಲ್ಲಿ ಇದ್ದೀವಿ. ಇಲ್ಲಿ ಉಳಿರುವ ಉದ್ದೇಶ ಏನಂತಂದ್ರೆ, ಈಗ ಕರ್ನಾಟಕ ರಾಷ್ಟ್ರ ಪಕ್ಷ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಅನೇಕ ಹೋರಾಟಗಳನ್ನು ರಾಜ್ಯಾದ್ಯಂತ ಮಾಡ್ತಾ ಬಂದಿದೆ. ಹಾಗೆಯೇ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಕಮಿಟಿ ಮತ್ತು ರೈತ ಕಮಿಟಿ, ಮಹಿಳಾ ಘಟಕಗಳನ್ನು ಮಾಡುತ್ತಾ ಅಲ್ಲಿ ಹೋರಾಟಗಳನ್ನು ನಿರೂಪಿಸುತ್ತಾ ಒಂದು ಕೆಲಸವನ್ನು ಮಾಡ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಸಹ ನಾವು ರಾಣೆಬೆನ್ನೂರು ಒಂದು ತಾಲೂಕು ಕಮಿಟಿಯನ್ನು ರಚನೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಬಂದಿದ್ದೀವಿ. ಈಗ ನಾನು ಹೇಳ್ತಕ್ಕಂಥ ಇಲ್ಲಿ ನಮ್ಮ ಪಕ್ಷದ ಇಲ್ಲಿ ನಾನು ಹೇಳ್ತಕ್ಕಂಥ ನಮ್ಮ ರಾಣೆಬೆನ್ನೂರಿನ ಪಕ್ಷದ ಸೈನಿಕರನ್ನು ನಾವು ರಾಜ್ಯ ಕಮಿಟಿ ಗಮನಕ್ಕೆ ಮತ್ತು ಜಿಲ್ಲಾ ಕಮಿಟಿ ಗಮನಕ್ಕೆ ತಗೊಂಡು ಇಲ್ಲಿ ಇರತಕ್ಕಂಥ ಹೆಸರುಗಳನ್ನ ಒಂದು ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಮೊದಲನೇದಾಗಿ ಹನುಮಂತಪ್ಪ ಬಸಪ್ಪ ದುಗ್ಗತ್ತಿ ಅವ್ರನ್ನ ತಾಲೂಕಾ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಎರಡನೇದಾಗಿ ತಾಲೂಕು ಉಪಾಧ್ಯಕ್ಷರನ್ನಾಗಿ ಕರಬಸಪ್ಪ ವಾಸಪ್ಪ ಕುಸ್ಕೂರ್ ಅವ್ರನ್ನ ತಾಲೂಕು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಹಾಗೆಯೇ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಶಬೀರ್ ಅಹಮದ್ ಹಿರೇಬಿದ್ರಿ ಅವರನ್ನು ನಾವು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದೀವಿ. ಇನ್ನೊಬ್ಬರು ತಾಲೂಕು ಕಾರ್ಯದರ್ಶಿಯಾಗಿ ಭಟ್ರಪ್ಪ ಶರಣಪ್ಪ ಹಳ್ಳಿಯರವ್ರನ್ನ ಮಾಡಿದ್ದೀವಿ. ಈಗ ಇವರಿಗೆ ಒಂದು ನೇಮಕಾತಿ ಪತ್ರವನ್ನು ನಾವು ಜಿಲ್ಲಾ ಕಮಿಟಿಯಿಂದ ನಮ್ಮ ಹಾವೇರಿ ಪ್ರಧಾನ ಕಾರ್ಯದರ್ಶಿಯಾದ ಯಲ್ಲಪ್ಪ ಕಾಶೆಟ್ಟಿಯವರು ಮತ್ತು ಕಾರ್ಯದರ್ಶಿಯಾದ ಚರಣ್ ರಾಜ್ ವಾಡ್ನವರು, ಹಾಗೆಯೇ ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಕೊಡಬೇಕಂತಂದು ಈಗಾಗಲೇ ಈಗ ನೇಮಕಾತಿ ಪತ್ರ ಕೊಟ್ಟಂತ ಈಗ ನೀವೇನು ಪಕ್ಷದ ಸೈನಿಕರು ಇರಲಿಲ್ಲ, ದಯವಿಟ್ಟು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಒಪ್ಪಿಕೊಂಡು ಇಲ್ಲಿ ಕೆಲಸ ಮಾಡಬೇಕು. ಯಾವುದೇ ರೀತಿ ಏನಾದರೂ ಭ್ರಷ್ಟಾಚಾರಗಳನ್ನು ತಡೆಯತಕ್ಕಂಥ ಒಂದು ಕೆಲಸ ಮಾಡಬೇಕು. ಮತ್ತೆ ಏನಾದರೂ ಸಾರ್ವಜನಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತಾ ಮತ್ತು ಪಕ್ಷವನ್ನು ಬೆಳೆಸುವಂಥ ಒಂದು ಕಾರ್ಯಕ್ರಮವನ್ನು ನೀವು ಮಾಡಬೇಕೆಂದು ನಮ್ಮಲ್ಲಿ ಕೇಳ್ಕೊಂಡು ಪ್ರಾಮಾಣಿಕತೆಯ ಹೋರಾಟದ ಜೊತೆಗೆ ಪಕ್ಷದ ಸಂಘಟನೆ ಆಗಬೇಕಂತ ಉದ್ದೇಶ. ಹೆಚ್ಚಿನ ಸಂಖ್ಯೆ ನಾವು ಪಕ್ಷದ ಸದಸ್ಯರಿಗೂ ಮಾಡಬೇಕಾಗಿದೆ. ಎಲ್ಲರಿಗೂ ಅಭಿನಂದನೆಗಳು. ನೂತನವಾಗಿ ಆಯ್ಕೆಯಾದಂಥ ಎಲ್ಲ ಪದಾಧಿಕಾರಿಗಳು TRS ಪಕ್ಷದಿಂದ ಅಭಿನಂದನೆಗಳು. ನಮಸ್ಕಾರ.